ಎಸ್ ಕಮಾನ್. ಇದು ಮ್ಯಾಚ್ ಅಂದ್ರೆ ಹೇಗಿತ್ತು ಯಪ್ಪ. ICU ಕುತ್ಕೊಂಡು ನೋಡ್ಬೇಕು ಎಲ್ಲಾರು ಈ ಮ್ಯಾಚ್ ನ. ಯಾಕಂದ್ರೆ ನಮ್ಮ RC ಬರೋಲ್ಲ ಆಡ್ತಾ ಇರೋದು 10 ವರ್ಷ ಆದ್ಮೇಲೆ ವಾಂಕಡೆ ಸ್ಟೇಡಿಯಂ ಅಲ್ಲಿ ಅವ್ರ ತವ್ರ ನೆಲದಲ್ಲೇ ಅವ್ರನ್ನ ಹೊಡಿತಾ ಇರೋದು. ಏನ್ ಇಂಟೆನ್ಸ್ ಮ್ಯಾಚ್ ಇವತ್ತು ಮಾತ್ರ. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಈ ತರ ಮ್ಯಾಚ್ ನೋಡಿ. ಲಾಸ್ಟ್ DC ಮ್ಯಾಚ್ ಇದ್ದಾಗೆ ನೋಡಿದ್ದು. ಅದನ್ ಬಿಟ್ರೆ ಇವತ್ತಿನ ಮ್ಯಾಚ್ ಮಾತ್ರ ಥ್ರಿಲ್ಲಿಂಗ್ ಮ್ಯಾಚ್. ಬೆಂಕಿ ಪೈಸಾ ವಸೂಲ್ ಅನ್ಕೊಳ್ಳಿ ಆ ತರ ಮ್ಯಾಚು. ಯಪ್ಪ ಯಪ್ಪ ಯಪ್ಪ. ಹಾರ್ದಿಕ್ ಪಾಂಡ್ಯ ಅವರಂತೂ ಬಿಡಿ. ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಅವರಂತೂ ಇವತ್ತು ಎಲ್ಲ RCB ಫ್ಯಾನ್ಸ್ಗೆ ಬರ್ಸ್ಬಿಟ್ಟಿದ್ದಾರೆ ಏನೋ ಬಂದ್ಬಿಟ್ಟಿತ್ತು. ಆಮೇಲೆ ಹೆಂಗೋ ಕಂಟ್ರೋಲ್ ಮಾಡಿದ್ರು ನಮ್ಮ RCB ಬಾಲರ್ಸ್ಗಳನ್ನ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಪಿಚ್ಚು ಬ್ಯಾಟಿಂಗ್ ಪ್ಯಾರಡೈಸ್ ಅನ್ಕೊಳ್ಳಿ ಇವತ್ತಿನ ಪಿಚ್ಚು ವಾಂಕಡೆ ಸ್ಟೇಡಿಯಮ್ಮು. ಯಪ್ಪ RCB ಅವರು 2015 ಗೆದ್ದಿದ್ದು MI ಮೇಲೆ, ಅದು ವಾಂಕಡೆ ಸ್ಟೇಡಿಯಂ ಅಲ್ಲಿ. ಒಂದು ದಶಕ ಆದ್ಮೇಲೆ ಗೆದ್ದಿರೋದು. ಈ ಸತಿ ಏನ್ ಟೀಮ್ ಇದೆ ನೋಡಿ, ಅದು ಬೇರೆ ಲೆವೆಲ್ ಟೀಮು. ಅವಾಗೆಲ್ಲ ಸೋತ್ಕೊಂತ ಇದ್ವಿ ಅಷ್ಟೇ. ಇವಾಗೆಲ್ಲ ಆತರ ಏನಿಲ್ಲ. ಫಸ್ಟ್ ಇಂದ ಬಂದ್ಬಿಡೋಣ. ಟಾಸ್ ಗೆಲ್ತಾರೆ ಮುಂಬೈ ಅವರು ಟಾಸ್ ಗೆಲ್ತಿದ್ದಂಗೆ ನೀವೇ ಬ್ಯಾಟಿಂಗ್ ಹೋಗ್ರಪ್ಪ ಫಸ್ಟ್ ಅಂದ್ರು. ಬರ್ತೀವಿ ಬ್ಯಾಟಿಂಗ್ ಮಾಡಕ್ಕೆ ಅಂತ ಫಿಲ್ ಸಾಲ್ಟ್ ಅವರು ಫಸ್ಟ್ ಬಾಲೇನೆ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಗುತ್ತಾರೆ ಒಂದ್ 4ನ. ಅದಾಗಿದ್ ನೆಕ್ಸ್ಟ್ ಬಾಲ್ ಅಲ್ಲೇ ಫಿಲ್ ಸಾಲ್ಟ್ ಅವರು ಟಿಲಿಂಗ್ ಕ್ಲೀನ್ ಬೋಲ್ಡ್. ಅಯ್ಯೋ ನಮ್ಗೆ ಬೇರೆ ಟೆನ್ಷನ್ ಆಗ್ಬಿಡ್ತು ಏನಾಗುತ್ತೆ ಅಂತ. ಅದಾದ್ಮೇಲೆ ಕೊಹ್ಲಿ ಅವರು ನೋಡಿ ಹೆಡ್ ಆನ್ ತಗೊಂಡ್ಬಿಟ್ರು. ನಾವ್ ಅನ್ಕೊಂಡಿದ್ವಿ ಆಂಕರ್ ರೋಲ್ ಆಗ್ತಾರೆ ಅಂತ. ಕೊಹ್ಲಿ ಅವರು ಹೆಡ್ ಆನ್ ತಗೊಂಡ್ಬಿಟ್ರು. ಯಾವ ಬೌಲರ್ ಬಂದ್ರು ಕೇಳ್ತಾ ಇಲ್ಲ. ಬುಮ್ರಾ ಅವ್ರಿಗೇನೆ ಬಿಡ್ತಾ ಇಲ್ಲ. ಕೊಹ್ಲಿ ಅವರು ಹೊಡಿತಾ ಇದ್ರು. ಕೊಹ್ಲಿ ಅವರು ಮತ್ತೆ ದೇವದತ್ ಪಡಿಕ್ಕಲ್ ಅವರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಕೊಹ್ಲಿ ಅವರು ಕೂಡ ಅದೇ ಇಂಟೆನ್ಸ್ ಅಲ್ಲಿ ಆಡ್ತಾ ಇರ್ತಾರೆ. ದೇವದತ್ ಪಡಿಕ್ಕಲ್ ಅವರು ಕೂಡ ಅದೇ ತರ ಗುದ್ದೋ ಬ್ಯಾಟಿಂಗ್ಗೆ ಬಂದವರೆಲ್ಲ ಗುತ್ತಾನೆ ಇದ್ರು ಇವತ್ತು. ಆ ತರ ಬ್ಯಾಟಿಂಗ್ ಆಡಿದ್ದು. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಅವರು ವಿಕೆಟ್ ಹೋಗ್ಬಿಡುತ್ತೆ. ದೇವದತ್ ಪಡಿಕ್ಕಲ್ ಅವರು ಹೋದ್ಮೇಲೆ ಬರ್ತಾರೆ ಕ್ಯಾಪ್ಟನ್ ರಜತ್ ಪಟಿದಾರ್ ಅನ್ನೋದು ಚಿಂದಿ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಅವ್ರದಂತೂ. ಕ್ಯಾಪ್ಟನ್ ಅನ್ನೋ ತಲೆಲ್ಲೇ ಇರಲ್ಲ ಅವ್ರಿಗೆ. ಏನ್ ಖರಾಬಾಗಿ ಆಡ್ತಾ ಇದಾರೆ ಅಂದ್ರೆ, ಸ್ಪಿನ್ನರ್ಸ್ ಬಂದ್ರೆ ಅಂತೂ ಧೂಳಿಪಟ. ಹೇಳಿ ಧೂಳಿಪಟ. ಖರಾಬಾಗಿ ಆಡ್ತಾ ಇದಾರೆ ಕ್ಯಾಪ್ಟನ್ ಅಂತೂ. ಆಮೇಲೆ ಕೊಹ್ಲಿ ಅವ್ರು ಔಟ್ ಆದ್ಮೇಲೆ ಬರ್ತಾರೆ ಲಿಯಮ್ ಲಿವಿಂಗ್ಸ್ಟನ್ ಅವರು. ಏನ್ ಆಡ್ತಾ ಇದಾರೆ ಅಂತ ಸುಮ್ಮನೆ ಹಿಂದೆ. ಇನ್ನ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಪಿಚ್ ಅಲ್ಲಿ. ಬರೋದೇ ಫಸ್ಟ್ ಬಾಲ್ ಬಂದಿದೆ. ಫಸ್ಟ್ ಬಾಲ್ ಬರ್ತಿದ್ದಂಗೆನೆ ಚಿಕ್ಕಿ ಶಾಟ್ ಆಡಕ್ ಹೋಗ್ತಾ ಇದಾರೆ. 2ನೇ ಬಾಲ್ ಅಲ್ಲೇ ವಿಕೆಟ್ ಅಣ್ಣ ಲಿವಿಂಗ್ಸ್ಟನ್ ಅವರು. ಅದಾದ್ಮೇಲೆ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಜಿತೇಶ್ ಶರ್ಮಾ ಅವ್ರಂತೂ ಖರಾಬ್ ಹೋಗೋರು ಅನ್ಕೊಳ್ಳಿ. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು ಇವತ್ತು. ಅಲ್ಲಿ ಬುಮ್ರಾ ಅವ್ರು ಬಿಟ್ರೆ ಇನ್ನೆಲ್ಲಾ ಇಕ್ಸ್ಕೊಂಡಿದ್ದೆ ಸರಿಯಾಗಿ ಇವತ್ತು. ಅದು ಟ್ರೆಂಟ್ ಬೋಲ್ಟ್ ಅವ್ರು ಬೇರೆ ಇವತ್ತು ಹಾಫ್ ಸೆಂಚುರಿ ಹೊಡೆದ್ರು. ಅಂದ್ರೆ ಬೌಲಿಂಗ್ ಅಲ್ಲಿ ಖರಾಬಾಗಿ ಕೊಟ್ರು ಅನ್ಕೊಳ್ಳಿ ಅವ್ರಿಗೆ. ಫಸ್ಟ್ ಓವರ್ ಅಲ್ಲಿ ವಿಕೆಟ್ ತೆಗ್ದಿದ್ ಬಿಟ್ರೆ ಇನ್ನೆಲ್ಲಾರ್ಗು ಕೊಡ್ತಾನೆ ಇದ್ರು ಇವತ್ತು. ಬುಮ್ರಾ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಷ್ಟೇ. ಬುಮ್ರಾ ಅವ್ರಿಗೂ ಫಸ್ಟ್ ಓವರ್ ಲೇಟ್ ಬೀಳುತ್ತೆ. ಆದ್ರೆ ಬುಮ್ರಾ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು. 18th ಓವರು ಮತ್ತೆ 20th ಓವರು ಅವರಿಂದನೇ ಮ್ಯಾಚ್ ಸ್ವಲ್ಪ ಸ್ಕೋರ್ ಕಮ್ಮಿ ಆಗಿದ್ದು. ಇಲ್ಲ ಅಂದಿದ್ರೆ ಒಂದು 250 ಹೊಡೆದಿರೋರು ನಮ್ಮವರು. ಎಲ್ಲ RCB ಬ್ಯಾಟ್ಸ್ಮನ್ಗಳ ಮಹಿಮೆಯಿಂದ 221 ಟಾರ್ಗೆಟ್ ಕೊಡ್ತಾರೆ. ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ MI ಬ್ಯಾಟ್ಸ್ಮನ್ಗಳು. ರೋಹಿತ್ ಶರ್ಮಾ ಮತ್ತೆ ಯಾರು ರೋಹಿತ್ ಶರ್ಮಾ ಅವರು ಮತ್ತೆ ರಿಕಲ್ಟನ್ ಅವ್ರು ಬರ್ತಾರೆ. ರೋಹಿತ್ ಶರ್ಮಾ ಅವರು ಹೊಡಿತಾ ಇದ್ದಿದ್ದು ಏಟ್ ನೋಡಿದ್ರೆ ಇವತ್ತು ಯಾಕೋ ಅಣ್ಣ ಫಾರ್ಮಲ್ ಬಂದ್ರು ಅನ್ಕೊಂಡೆ ನಾನು. ಯಾಕಂದ್ರೆ RCB ಮ್ಯಾಚ್ ಅಲ್ಲ. ಆಡ್ದಿದ್ದವರೆಲ್ಲ ಫಾರ್ಮ್ ಬಂದ್ಬಿಡ್ತಾರೆ. ನಾನು ಅನ್ಕೊಂಡಿದ್ದೆ ಇವತ್ತು 2 ಪಾಯಿಂಟ್ ಕೊಟ್ಬಿಡ್ತಾರೆ ಅಂತ. ಯಾಕಂದ್ರೆ ತುಂಬಾ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದು. ನಮ್ ಬೇರೆ ಆತರ ಮನ್ಸು ಕೊಟ್ಬಿಡ್ತಾ ಇದ್ರಿ 2 ಪಾಯಿಂಟ್ ಅಂತ ಅನ್ಕೊಂಡಿದ್ದೆ. ಇಲ್ಲ, ಕೊನೆಗೂ ಗೆದ್ವಿ. ICU ಕುತ್ಕೊಂಡು ನೋಡ್ಬೇಕು ಅನ್ಕೊಂತೀನಿ ಇನ್ಮೇಲೆ ಏನಾನ RCB ಮ್ಯಾಚ್ಗಳಿತ್ತಂದ್ರೆ. ಏನ್ ಮ್ಯಾಚ್ ಅಪ್ಪ ಯಪ್ಪ ಯಪ್ಪ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ MI ಕಡೆ ಮ್ಯಾಚೇ ಇಲ್ಲ ಅನ್ಕೊಳ್ಳಿ. ಅದು 10-12 ಓವರ್ಸ್ ಆಗೋವರ್ಗುನು ಸೂರ್ಯಕುಮಾರ್ ಯಾದವ್ ಅವರೇ ಫಾರ್ಮಲ್ ಇದ್ದಿದ್ದು. ಸೂರ್ಯಕುಮಾರ್ ಯಾದವ್ ಅವ್ರದಂತೂ ಕ್ಯಾಚ್ ಮೇಲೆ ಕ್ಯಾಚ್ಗಳು ಬಿಡ್ತಾ ಇದ್ರು. ನಮ್ಗೆ ಬೇರೆ ಟೆನ್ಷನ್. ಅಣ್ಣ ಆಗೊಂಡು ಅವ್ರೊಬ್ರೇ ಫಾರ್ಮಲ್ ಇರೋದಲ್ಲಿ ಅವ್ರ ಕ್ಯಾಚ್ಗಳನ್ನೇ ಬಿಡ್ತಾ ಇದ್ದೀರಾ ಅಂತ. ಎಲ್ಲಿ ಮ್ಯಾಚ್ಗೆ ಇದೇ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡಿದ್ವಿ. ಅದೇನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಎಲ್ಲಿ ಬರ್ತಾರೆ ನೋಡಿ ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವ್ರಂತೂ ಬೌಂಡ್ರೀಸ್ಗಳಲ್ಲೇ ಡೀಲ್ ಮಾಡ್ತಾ ಇದ್ರು ಇವತ್ತು. ಕೊಟ್ರು ಯಪ್ಪ ಅಪ್ಪ ಏರಿಸ್ತಾನೆ ಇದ್ರು. ಒಂದಾದ್ಮೇಲೆ ಒಂದು 6 ಏರಿಸ್ತಾನೆ ಇದ್ರು. ಹೇಸಲ್ವುಡ್ಗೂ ಕೊಟ್ರು. ಅವ್ರನ್ನ ಕುರ್ನೂಲ್ ಪಾಂಡ್ಯಗೂ ಕೊಟ್ರು. ಯಾರು ಬಂದ್ರೂ ಬಿಡ್ತಾ ಇಲ್ಲ, ಕೊಡ್ತಾನೆ ಇದ್ರು. ಯಪ್ಪ ಅವ್ರಿಬ್ರೇನೆ ಮ್ಯಾಚ್ ಆಕ್ಚುಲಿ ಎತ್ಕೊಂಡ್ ಬಂದಿದ್ದು ಅಲ್ಲಿವರೆಗೂ. ಇನ್ನೇನ್ ಗೆದ್ದೇ ಬಿಟ್ರು ಅನ್ಕೊಂಡಿದ್ದೆ ನಾನು. ಹೋಯ್ತು ಮ್ಯಾಚ್ ಇವತ್ತು. ಯಾಕೋ ಕಾಣಿಸ್ತಾ ಇದೆಯಾ ಅನ್ಕೊಂಡಿದ್ದೆ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಅವರು 17th ಓವರ್ ಏನೋ ಹಾಕ್ತಾರೆ. 17th ಓವರ್ ಹಾಕ್ತಾರೆ. ಅಲ್ಲಿ ತಿಲಕ್ ವರ್ಮಾ ಅವ್ರ ವಿಕೆಟ್ ಬೀಳುತ್ತೆ.
ಅದೇ ಟರ್ನಿಂಗ್ ಪಾಯಿಂಟ್ ಮ್ಯಾಚಲ್ಲಿ ಇವತ್ತು. ಅವಾಗ ಹಾಕಿದ್ರು ಅದನ್ನ. ಆಕ್ಚುಲಿ ಕಂಟ್ರೋಲ್ ಮಾಡಿರ್ತಾರೆ, ಲಾಸ್ಟಲ್ಲಿ ಒಂದು ಸಿಕ್ಸ್ ಅನ್ನು ಹೊಡಿತಾರೆ ಹಾರ್ದಿಕ್ ಪಾಂಡ್ಯ ಅವರು. ಅದಾದ್ಮೇಲೆ ನೆಕ್ಸ್ಟ್ ಹೇಸಲ್ವುಡ್ ಅವರೇ ಬರ್ತಾರೆ. ಅದ್ರ ಮುಂಚೆ ಓವರಲ್ಲಿ ಹೊಡೆದಿರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು, ಆದ್ರೂ ಹೇಸಲ್ವುಡ್ ಅವ್ರು ಬರ್ತಾರೆ. ಅವರೇ ಬರ್ಬೇಕು, ಇನ್ನೇನ್ ಮಾಡಕ್ಕಾಗಲ್ಲ. ಅವರೇ ಕ್ವಾಲಿಟಿ ಬೌಲರ್. ಒಂದು ಓವರ್ ಹೊಡ್ಸ್ಕೊಂಡ್ರೆ ಏನ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ಬೀಳುತ್ತೆ. ಅದಾದ್ಮೇಲೆ ಗೊತ್ತಾಯ್ತು ಇನ್ನಾಗಲ್ಲ ಈ ಮ್ಯಾಚ್ ನಮ್ ಕೈಯಲ್ಲಿ ಅಂತ. ಅಲ್ಲಿವರೆಗೂ ಬೈಕ್ ಬಂದ್ಬಿಟ್ಟಿತ್ತು. ಒಂದೋರು ಭುವನೇಶ್ವರ್ ಕುಮಾರ್ ಅವ್ರಿಗಿತ್ತು, ಇನ್ನೊಂದೋರು ಹೇಸಲ್ವುಡ್ ಅವ್ರಿಗಿತ್ತು, ಇನ್ನೊಂದೋರು ಯಾರನ್ನ ಸ್ಪಿನ್ನರೇ ಮಾಡ್ಬೇಕಾಗಿತ್ತು. ಮೇನ್ ಓವರ್ ಅಂದ್ರೆ 19th ಓವರು. ಆ ಓವರ್ ಆ ಓವರಲ್ಲೇ ಟಾಪ್ ಕ್ಲಾಸ್ ಹೇಸಲ್ವುಡ್ ಅವ್ರದ್ದು ಬೌಲಿಂಗ್ ಮಾಡ್ತಾರೆ. ಟಾಪ್ ಕ್ಲಾಸ್ ಆಗೋ ಹೇಸಲ್ವುಡ್ ಅವ್ರು ಬೌಲಿಂಗ್ ಮಾಡ್ತಾರೆ. ಅಷ್ಟು ಹೊಡ್ಸ್ಕೊಂಡಿದ್ರೇನು ಕೂಡ ಅದನ್ನೆಲ್ಲ ಮರ್ತೋಗ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವ್ರು ವಿಕೆಟ್ ಒಪ್ಸ್ತಾರೆ. ಅದಾದ್ಮೇಲೆ ಸ್ಯಾಂಟ್ನರ್ ಅವ್ರು ಬರ್ತಾರೆ. ಸ್ಯಾಂಟ್ನರ್ ಅವರು ಬರ್ತಾ ಇದ್ದಂಗೆ ಒಂದು 6 ಗುತ್ತಾರೆ. ಇದೇನಪ್ಪ ಮ್ಯಾಚು ತಿರ್ಗಾ ಈ ತರ ಆಗೋಯ್ತು. ಅಪ್ಸ್ ಅಂಡ್ ಡೌನ್ಸ್ ಅನ್ಕೊಳ್ಳಿ ಇವತ್ತು ಮಾತ್ರ ಮ್ಯಾಚ್ ಖರಾಬಾಗಿತ್ತು. ಅದಾದ್ಮೇಲೆ ಕುರ್ನೂಲ್ ಪಾಂಡ್ಯ ಅವ್ರು ಲಾಸ್ಟ್ ಓವರಲ್ಲಿ ಮಟ್ಯಾಶ್ ಮಾಡಾಕ್ಬಿಟ್ರು ಅನ್ಕೊಳ್ಳಿ. ಪಾಗಲ್ ಆಗ್ಬಿಟ್ಟೆ ನಾನಂತೂ. ಒಂದ್ ಫಸ್ಟ್ ಬಾಲಲ್ಲಿ ವಿಕೆಟ್, ತಿರ್ಗಾ 2ನೇ ಬಾಲಲ್ಲಿ ವಿಕೆಟ್, ಹ್ಯಾಟ್ರಿಕ್ ಬಂದ್ಬಿಡುತ್ತೆ ಆ ಗಲಾಟೆಯಲ್ಲಿ. ಹ್ಯಾಟ್ರಿಕ್ ಬರಲ್ಲ, ಹ್ಯಾಟ್ರಿಕ್ ಬಾಲ್ ಬಂದ್ಬಿಟ್ಟಿರ್ತಾರೆ ಆ ಗಲಾಟೆಯಲ್ಲಿ. ಆದ್ರೆ ಹ್ಯಾಟ್ರಿಕ್ ಬರಲ್ಲ, ವೈಡ್ ಬರುತ್ತೆ ಆ ಬಾಲು. 3 ವಿಕೆಟ್ ಲಾಸ್ಟ್ ಓವರಲ್ಲಿ. ಅಂತೂ ಇಂತೂ ಹೆಂಗೋ RCB ಅವರು ಒಳ್ಳೆ ಥ್ರಿಲ್ಲರ್ ಮ್ಯಾಚ್ ಅನ್ಕೊಳ್ಳಿ. ಇಂಟೆನ್ಸ್ ಮ್ಯಾಚ್ ಅಂದ್ರೆ ಈ ತರ ಇರ್ಬೇಕು. RCB ಮ್ಯಾಚ್ ಅಂದ್ರೆ ಇದೇ ತರ ಇರುತ್ತೆ. ಅಜ್ಜಿ ಹಾಸ್ಪಿಟ್ಲ್ ಕುತ್ಕೊಂಡು ನೋಡ್ಬೇಕು ಇನ್ಮೇಲೆ ನಾವೇನಾದ್ರು RCB ಮ್ಯಾಚ್ಗಳು ಇತ್ತಂದ್ರೆ. ಆ ತರ ಇಂಟೆನ್ಸ್ ಮ್ಯಾಚ್. ತಲೆ ಅಂತೂ ಕೆಟ್ಟೋಗ್ಬಿಟ್ಟಿದೆ ಅನ್ಕೊಳ್ಳಿ. ನಾನಂತೂ ಪಾಗಲ್ ಆಗ್ಬಿಟ್ಟಿದೀನಿ ಇವತ್ತು ಮ್ಯಾಚ್ ನೋಡಿ. ಅಪ್ಪ ಹೆಂಗನು ಗೆದ್ವಿ. 10 ವರ್ಷ ಆದ್ಮೇಲೆ ಅವ್ರ ತವ್ರ ನೆಲದಲ್ಲೇ ಅವ್ರನ್ನ ಮುಗಿಸಿದೀವಿ ಇವತ್ತು. ಸಿಗೋಣ ಅಲ್ಲಿವರೆಗೂ. ಅದೇ ಖುಷಿಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆದು ಬಿಸಾಕಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.